ನಮಸ್ಕಾರ. ತಂದೆ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬರದಂಗೆ ನೋಡಿಕೊಳ್ಳುವ ಮಕ್ಕಳ ರಾಶಿ ನಕ್ಷತ್ರದವರು ಯಾರ್ಯಾರು? ಭಾಳ ಇಂಪಾರ್ಟೆಂಟ್ ವಿಡಿಯೋ. ಎಸ್ಪೆಷಲಿ ತಂದೆ ತಾಯಿಗಳು ಈ ವಿಡಿಯೋ ಪೂರ್ತಿ ನೋಡಬೇಕು, ಆವಾಗ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ರಿ, ತಂದೆ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬರದಂಗೆ ನೋಡಿಕೊಳ್ಳುವ ಮಕ್ಕಳ ರಾಶಿ ನಕ್ಷತ್ರ ಯಾರ್ಯಾರು? ಹೆಣ್ಮಕ್ಕಳನ್ನಾಗಿರಲಿ, ಹೆಣ್ಮಕ್ಕಳನ್ನಾಗಿರಲಿ, ಗಂಡು ಮಕ್ಕಳನ್ನಾಗಿರಲಿ, ತಂದೆ ತಾಯಿನ ತುಂಬ ಪ್ರೀತಿಸ್ತಾರೆ, ತುಂಬ ಗೌರವ ಕೊಡ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಬರೋವರೆಗೂ, ಬುದ್ಧಿ ಬಂದಾದ ಮೇಲೆ ತಂದೆ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಹಾಕ್ಸೋಕೆ ಬಿಡಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ತಂದೆ ತಾಯಿನ. ತಂದೆ ತಾಯಿ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ, ಗೌರವ. ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಗೊತ್ತಾ? ಏಕೆಂದರೆ ಈ ತಂದೆ ತಾಯಿ ಮಕ್ಕಳಿಗೋಸ್ಕರ ಜೀವ ತೆಗೆದಿರ್ತಾರೆ, ಎಷ್ಟೋ ತ್ಯಾಗಗಳು ಮಾಡಿರ್ತಾರೆ ಅಲ್ವಾ, ಮಕ್ಕಳನ್ನ ಸಾಕಿ ಬೆಳೆಸಲಿಕ್ಕೆ. ಆದರೆ ಎಲ್ಲರೂ ಮಕ್ಕಳು ತಂದೆ ತಾಯಿಗಿಷ್ಟ, ಎಲ್ಲ ತಂದೆ ತಾಯಿಯಂದರು ಮಕ್ಕಳಿಗಿಷ್ಟ. ಬಟ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು, ಇವರಿಗೆ ಬುದ್ಧಿ ಬಂದಾದ ಮೇಲೆ ಖಂಡಿತವಾಗ್ಲೂ ತಂದೆ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬರೋದಕ್ಕೆ ಬಿಟ್ಟಿರಲ್ಲ. ತಂದೆ ತಾಯಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ, ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಈ ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮತ್ತು ತುಲಾ ರಾಶಿ ವಿಶಾಖ ನಕ್ಷತ್ರ, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದವರು. ಒಂದು 100ಕ್ಕೆ ಒಂದು 20% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರು ಇದ್ದೇ ಇರ್ತೀರ. ಅಫ್ಕೋರ್ಸ್ ಹೇಳಿದ್ದೀನಲ್ಲ, ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳಂದರೆ ಜೀವ ಪ್ರಾಣ. ಎಲ್ಲ ಮಕ್ಕಳಿಗೂ ಅವ್ರ ತಂದೆ ತಾಯಿಗಳಂದರೆ ಜೀವ ಪ್ರಾಣ. ಬಟ್ ಆದರೆ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು, ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ, ಎಸ್ಪೆಷಲಿ ತಂದೆ ತಾಯಿ ಮೇಲೆ ಅಪಾರವಾದ ಪ್ರೀತಿ ಗೌರವ ಇಟ್ಕೊಂಡಿರ್ತಾರೆ. ತಂದೆ ತಾಯಿ ಮನಸ್ಸು ನೋವಾಗಬಾರ್ದು ಅಂತ ಭಾವಿಸ್ತಿರ್ತಾರೆ, ಪ್ರೀತಿಸ್ತಿರ್ತಾರೆ. ಎಸ್ಪೆಷಲಿ ಪಾಪ ಅವ್ರಿಗೆ ಬೇಜಾರು ಮಾಡ್ಕೊತಾರೆ. ಅವರು ಯಾಕೆ ಅವ್ರಿಗೆ ನಾವು ನೋವು ಕೊಡಬೇಕು, ಅವ್ರು ಚೆನ್ನಾಗಿರಲಿ, ಅವರಿರೋವರೆಗೂ ಚೆನ್ನಾಗಿರಲಿ ಅಂತ ಪ್ರೀತಿಸೋ ಏಕೈಕ ರಾಶಿ ನಕ್ಷತ್ರದ ಮಕ್ಕಳು ಯಾರಪ್ಪ ಅಂದರೆ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಮಕ್ಕಳು ಆಗಿರ್ತಾರೆ. ತಂದೆ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬರದಂಗೆ ಕಾಪಾಡಿಕೊಳ್ಳುವ ಮಕ್ಕಳ ರಾಶಿ ನಕ್ಷತ್ರ ಯಾವುದಪ್ಪ ಅಂದರೆ ಇದೇ ಆಗಿರುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.